ನಮಸ್ಕಾರ. 8ಕ್ಕೆ 8 ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಬೆಳಗಾವಿನಲ್ಲಿ ಹಿಂದೂಗಳ ನರಮೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಅಮಿತ್ ಶಾ ಉನ್ನತ ಮಟ್ಟದ ಸಭೆಯನ್ನ ನಡೆಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಭದ್ರತೆ ಕುರಿತು ಅಧಿಕಾರಿಗಳ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಇವತ್ತು ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಬೆಳಗಾವಿನಲ್ಲಿ ಹಿಂದೂಗಳ ನರಮೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಉನ್ನತ ಮಟ್ಟದ ಮೀಟಿಂಗ್. ಹಾಗಾದ್ರೆ ಈ ಮೀಟಿಂಗ್ನಲ್ಲಿ ಯಾರೆಲ್ಲ ಇರಲಿದ್ದಾರೆ ಎನ್ನುವಂಥದ್ದು ಕೂಡ ಬಹಳ ಕ್ಯೂರಿಯಾಸಿಟಿ ಹೆಚ್ಚುತ್ತಾ ಇರುವಂಥದ್ದು. ಕಾರಣ ಇಂದು ಕೇಂದ್ರ ಗೃಹ ಸಚಿವರ ಮೀಟಿಂಗ್ ಇದು. ನೆಕ್ಸ್ಟ್ ಯಾವ ರೀತಿಯಾಗಿ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ ಕೇಸ್ ಪಾಕಿಸ್ತಾನದ ಮೇಲೆ ಯುದ್ಧನೂ ಆಗಬಹುದು ಅಥವಾ ಉಗ್ರರ ಅಡಗುತಾಣಗಳ ಮೇಲೆ ಕ್ಷಿಪಣಿ ದಾಳಿ ಕೂಡ ಆಗಬಹುದು. ಯಾಕಂತ ಹೇಳಿದ್ರೆ ಹಿಂದೆ ಉರಿ ಇರಬಹುದು ಅಥವಾ ಈ ಪುಲ್ವಾಮಾ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಬೇಕಾದ್ರೆ ಬಾಲಕೋಟ್ ಮೇಲೆ ಯಾವ ರೀತಿಯಾಗಿ ದಾಳಿಯನ್ನು ನಡೆಸಲಾಗಿದೆ ಅದೆಲ್ಲದರ ಬಗ್ಗೆ ಇನ್ ಕೇಸ್ ಆತರನೂ ದಾಳಿ ಆಗಬಹುದು. ಯುದ್ಧ ಆಗದೆ ಇದ್ರೂ ಕೂಡ ಈ ರಕ್ತ ಪಿಪಾಸು ಉಗ್ರರಿದ್ರಲ್ಲ ಅವರ ಅಡಗುತಾಣ ಎಲ್ಲಿದೆ ಅಂತ ಹೇಳಿದ್ರೆ ಈ ಪಾಕಿಸ್ತಾನದಲ್ಲೇ ಇದೆ. ಅಂತ ಪಾಕಿಸ್ತಾನದ ಮೇಲೆ ಯುದ್ಧ ಆಗಿಲ್ಲ ಅಂದ್ರೂ ಕೂಡ ಅವರ ಅಡಗುತಾಣಗಳ ಮೇಲೆ ಕೂಡ ಖಂಡಿತವಾಗೂ ದಾಳಿ ಆಗತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಇವತ್ತು ಭದ್ರತೆ ವಿಚಾರಗಳ ಕುರಿತು ಇನ್ ಕೇಸ್ ಏನಾದರೂ ದಾಳಿ ಆದಂತ ಸಂದರ್ಭದಲ್ಲಿ ಗಡಿ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಭದ್ರತೆಯನ್ನ ಕಾಯ್ಕೊಳ್ಬೇಕು, ನಮಸ್ಕಾರ. 8ಕ್ಕೆ 8 ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಬೆಳಗಾವಿನಲ್ಲಿ ಹಿಂದೂಗಳ ನರಮೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಅಮಿತ್ ಶಾ ಉನ್ನತ ಮಟ್ಟದ ಸಭೆಯನ್ನ ನಡೆಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಭದ್ರತೆ ಕುರಿತು ಅಧಿಕಾರಿಗಳ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಇವತ್ತು ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಬೆಳಗಾವಿನಲ್ಲಿ ಹಿಂದೂಗಳ ನರಮೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಉನ್ನತ ಮಟ್ಟದ ಮೀಟಿಂಗ್. ಹಾಗಾದ್ರೆ ಈ ಮೀಟಿಂಗ್ನಲ್ಲಿ ಯಾರೆಲ್ಲ ಇರಲಿದ್ದಾರೆ ಎನ್ನುವಂಥದ್ದು ಕೂಡ ಬಹಳ ಕ್ಯೂರಿಯಾಸಿಟಿ ಹೆಚ್ಚುತ್ತಾ ಇರುವಂಥದ್ದು. ಕಾರಣ ಇಂದು ಕೇಂದ್ರ ಗೃಹ ಸಚಿವರ ಮೀಟಿಂಗ್ ಇದು. ನೆಕ್ಸ್ಟ್ ಯಾವ ರೀತಿಯಾಗಿ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ ಕೇಸ್ ಪಾಕಿಸ್ತಾನದ ಮೇಲೆ ಯುದ್ಧನೂ ಆಗಬಹುದು ಅಥವಾ ಉಗ್ರರ ಅಡಗುತಾಣಗಳ ಮೇಲೆ ಕ್ಷಿಪಣಿ ದಾಳಿ ಕೂಡ ಆಗಬಹುದು. ಯಾಕಂತ ಹೇಳಿದ್ರೆ ಹಿಂದೆ ಉರಿ ಇರಬಹುದು ಅಥವಾ ಈ ಪುಲ್ವಾಮಾ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಬೇಕಾದ್ರೆ ಬಾಲಕೋಟ್ ಮೇಲೆ ಯಾವ ರೀತಿಯಾಗಿ ದಾಳಿಯನ್ನು ನಡೆಸಲಾಗಿದೆ ಅದೆಲ್ಲದರ ಬಗ್ಗೆ ಇನ್ ಕೇಸ್ ಆತರನೂ ದಾಳಿ ಆಗಬಹುದು. ಯುದ್ಧ ಆಗದೆ ಇದ್ರೂ ಕೂಡ ಈ ರಕ್ತ ಪಿಪಾಸು ಉಗ್ರರಿದ್ರಲ್ಲ ಅವರ ಅಡಗುತಾಣ ಎಲ್ಲಿದೆ ಅಂತ ಹೇಳಿದ್ರೆ ಈ ಪಾಕಿಸ್ತಾನದಲ್ಲೇ ಇದೆ. ಅಂತ ಪಾಕಿಸ್ತಾನದ ಮೇಲೆ ಯುದ್ಧ ಆಗಿಲ್ಲ ಅಂದ್ರೂ ಕೂಡ ಅವರ ಅಡಗುತಾಣಗಳ ಮೇಲೆ ಕೂಡ ಖಂಡಿತವಾಗೂ ದಾಳಿ ಆಗತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಇವತ್ತು ಭದ್ರತೆ ವಿಚಾರಗಳ ಕುರಿತು ಇನ್ ಕೇಸ್ ಏನಾದರೂ ದಾಳಿ ಆದಂತ ಸಂದರ್ಭದಲ್ಲಿ ಗಡಿ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಭದ್ರತೆಯನ್ನ ಕಾಯ್ಕೊಳ್ಬೇಕು, ನಮಸ್ಕಾರ. 8ಕ್ಕೆ 8 ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಬೆಳಗಾವಿನಲ್ಲಿ ಹಿಂದೂಗಳ ನರಮೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಅಮಿತ್ ಶಾ ಉನ್ನತ ಮಟ್ಟದ ಸಭೆಯನ್ನ ನಡೆಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಭದ್ರತೆ ಕುರಿತು ಅಧಿಕಾರಿಗಳ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಇವತ್ತು ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಬೆಳಗಾವಿನಲ್ಲಿ ಹಿಂದೂಗಳ ನರಮೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಉನ್ನತ ಮಟ್ಟದ ಮೀಟಿಂಗ್. ಹಾಗಾದ್ರೆ ಈ ಮೀಟಿಂಗ್ನಲ್ಲಿ ಯಾರೆಲ್ಲ ಇರಲಿದ್ದಾರೆ ಎನ್ನುವಂಥದ್ದು ಕೂಡ ಬಹಳ ಕ್ಯೂರಿಯಾಸಿಟಿ ಹೆಚ್ಚುತ್ತಾ ಇರುವಂಥದ್ದು. ಕಾರಣ ಇಂದು ಕೇಂದ್ರ ಗೃಹ ಸಚಿವರ ಮೀಟಿಂಗ್ ಇದು. ನೆಕ್ಸ್ಟ್ ಯಾವ ರೀತಿಯಾಗಿ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ ಕೇಸ್ ಪಾಕಿಸ್ತಾನದ ಮೇಲೆ ಯುದ್ಧನೂ ಆಗಬಹುದು ಅಥವಾ ಉಗ್ರರ ಅಡಗುತಾಣಗಳ ಮೇಲೆ ಕ್ಷಿಪಣಿ ದಾಳಿ ಕೂಡ ಆಗಬಹುದು. ಯಾಕಂತ ಹೇಳಿದ್ರೆ ಹಿಂದೆ ಉರಿ ಇರಬಹುದು ಅಥವಾ ಈ ಪುಲ್ವಾಮಾ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಬೇಕಾದ್ರೆ ಬಾಲಕೋಟ್ ಮೇಲೆ ಯಾವ ರೀತಿಯಾಗಿ ದಾಳಿಯನ್ನು ನಡೆಸಲಾಗಿದೆ ಅದೆಲ್ಲದರ ಬಗ್ಗೆ ಇನ್ ಕೇಸ್ ಆತರನೂ ದಾಳಿ ಆಗಬಹುದು. ಯುದ್ಧ ಆಗದೆ ಇದ್ರೂ ಕೂಡ ಈ ರಕ್ತ ಪಿಪಾಸು ಉಗ್ರರಿದ್ರಲ್ಲ ಅವರ ಅಡಗುತಾಣ ಎಲ್ಲಿದೆ ಅಂತ ಹೇಳಿದ್ರೆ ಈ ಪಾಕಿಸ್ತಾನದಲ್ಲೇ ಇದೆ. ಅಂತ ಪಾಕಿಸ್ತಾನದ ಮೇಲೆ ಯುದ್ಧ ಆಗಿಲ್ಲ ಅಂದ್ರೂ ಕೂಡ ಅವರ ಅಡಗುತಾಣಗಳ ಮೇಲೆ ಕೂಡ ಖಂಡಿತವಾಗೂ ದಾಳಿ ಆಗತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಇವತ್ತು ಭದ್ರತೆ ವಿಚಾರಗಳ ಕುರಿತು ಇನ್ ಕೇಸ್ ಏನಾದರೂ ದಾಳಿ ಆದಂತ ಸಂದರ್ಭದಲ್ಲಿ ಗಡಿ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಭದ್ರತೆಯನ್ನ ಕಾಯ್ಕೊಳ್ಬೇಕು,
ನಮಸ್ಕಾರ. 8ಕ್ಕೆ 8 ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಪಹಲ್ಗಾಂವ್ನಲ್ಲಿ ಹಿಂದೂಗಳ ನರಮೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಅಮಿತ್ ಶಾ ಉನ್ನತ ಮಟ್ಟದ ಸಭೆಯನ್ನ ನಡೆಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಭದ್ರತೆ ಕುರಿತು ಅಧಿಕಾರಿಗಳ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಇವತ್ತು ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಬೆಳಗಾವಿನಲ್ಲಿ ಹಿಂದೂಗಳ ನರಮೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಉನ್ನತ ಮಟ್ಟದ ಮೀಟಿಂಗ್. ಹಾಗಾದ್ರೆ ಈ ಮೀಟಿಂಗ್ ನಲ್ಲಿ ಯಾರೆಲ್ಲ ಇರಲಿದ್ದಾರೆ ಎನ್ನುವಂಥದ್ದು ಕೂಡ ಬಹಳ ಕ್ಯೂರಿಯಾಸಿಟಿ ಹೆಚ್ಚುತ್ತಾ ಇರುವಂಥದ್ದು. ಕಾರಣ ಇಂದು ಕೇಂದ್ರ ಗೃಹ ಸಚಿವರ ಮೀಟಿಂಗ್ ಇದು. ನೆಕ್ಸ್ಟ್ ಯಾವ ರೀತಿಯಾಗಿ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ ಕೇಸ್ ಪಾಕಿಸ್ತಾನದ ಮೇಲೆ ಯುದ್ಧನೂ ಆಗಬಹುದು ಅಥವಾ ಉಗ್ರರ ಅಡಗುತಾಣಗಳ ಮೇಲೆ ಕ್ಷಿಪಣಿ ದಾಳಿ ಕೂಡ ಆಗಬಹುದು. ಯಾಕಂತ ಹೇಳಿದ್ರೆ ಹಿಂದೆ ಉರಿ ಇರಬಹುದು ಅಥವಾ ಈ ಪುಲ್ವಾಮಾ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಬೇಕಾದ್ರೆ ಬಾಲಕೋಟ್ ಮೇಲೆ ಯಾವ ರೀತಿಯಾಗಿ ದಾಳಿಯನ್ನು ನಡೆಸಲಾಗಿದೆ ಅದೆಲ್ಲದರ ಬಗ್ಗೆ ಇನ್ ಕೇಸ್ ಆತರನೂ ದಾಳಿ ಆಗಬಹುದು. ಯುದ್ಧ ಆಗದೆ ಇದ್ರೂ ಕೂಡ ಈ ರಕ್ತ ಪಿಪಾಸು ಉಗ್ರರಿದ್ರಲ್ಲ ಅವರ ಅಡಗುತಾಣ ಎಲ್ಲಿದೆ ಅಂತ ಹೇಳಿದ್ರೆ ಈ ಪಾಕಿಸ್ತಾನದಲ್ಲೇ ಇದೆ. ಅಂತ ಪಾಕಿಸ್ತಾನದ ಮೇಲೆ ಯುದ್ಧ ಆಗಿಲ್ಲ ಅಂದ್ರೂ ಕೂಡ ಅವರ ಅಡಗುತಾಣಗಳ ಮೇಲೆ ಕೂಡ ಖಂಡಿತವಾಗೂ ದಾಳಿ ಆಗತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಇವತ್ತು ಭದ್ರತೆ ವಿಚಾರಗಳ ಕುರಿತು ಇನ್ ಕೇಸ್ ಏನಾದರೂ ದಾಳಿ ಆದಂತ ಸಂದರ್ಭದಲ್ಲಿ ಗಡಿ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಭದ್ರತೆಯನ್ನ ಕಾಯ್ಕೊಳ್ಬೇಕು, ನಮಸ್ಕಾರ. 8ಕ್ಕೆ 8 ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ನಿಕೇಶ್ ಕೊಠಾರಿ. ಪಹಲ್ಗಾಂವ್ನಲ್ಲಿ ಹಿಂದೂಗಳ ನರಮೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಅಮಿತ್ ಶಾ ಉನ್ನತ ಮಟ್ಟದ ಸಭೆಯನ್ನ ನಡೆಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಭದ್ರತೆ ಕುರಿತು ಅಧಿಕಾರಿಗಳ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಇವತ್ತು ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಬೆಳಗಾವಿನಲ್ಲಿ ಹಿಂದೂಗಳ ನರಮೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಉನ್ನತ ಮಟ್ಟದ ಮೀಟಿಂಗ್. ಹಾಗಾದ್ರೆ ಈ ಮೀಟಿಂಗ್ ನಲ್ಲಿ ಯಾರೆಲ್ಲ ಇರಲಿದ್ದಾರೆ ಎನ್ನುವಂಥದ್ದು ಕೂಡ ಬಹಳ ಕ್ಯೂರಿಯಾಸಿಟಿ ಹೆಚ್ಚುತ್ತಾ ಇರುವಂಥದ್ದು. ಕಾರಣ ಇಂದು ಕೇಂದ್ರ ಗೃಹ ಸಚಿವರ ಮೀಟಿಂಗ್ ಇದು. ನೆಕ್ಸ್ಟ್ ಯಾವ ರೀತಿಯಾಗಿ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ ಕೇಸ್ ಪಾಕಿಸ್ತಾನದ ಮೇಲೆ ಯುದ್ಧನೂ ಆಗಬಹುದು ಅಥವಾ ಉಗ್ರರ ಅಡಗುತಾಣಗಳ ಮೇಲೆ ಕ್ಷಿಪಣಿ ದಾಳಿ ಕೂಡ ಆಗಬಹುದು. ಯಾಕಂತ ಹೇಳಿದ್ರೆ ಹಿಂದೆ ಉರಿ ಇರಬಹುದು ಅಥವಾ ಈ ಪುಲ್ವಾಮಾ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಬೇಕಾದ್ರೆ ಬಾಲಕೋಟ್ ಮೇಲೆ ಯಾವ ರೀತಿಯಾಗಿ ದಾಳಿಯನ್ನು ನಡೆಸಲಾಗಿದೆ ಅದೆಲ್ಲದರ ಬಗ್ಗೆ ಇನ್ ಕೇಸ್ ಆತರನೂ ದಾಳಿ ಆಗಬಹುದು. ಯುದ್ಧ ಆಗದೆ ಇದ್ರೂ ಕೂಡ ಈ ರಕ್ತ ಪಿಪಾಸು ಉಗ್ರರಿದ್ರಲ್ಲ ಅವರ ಅಡಗುತಾಣ ಎಲ್ಲಿದೆ ಅಂತ ಹೇಳಿದ್ರೆ ಈ ಪಾಕಿಸ್ತಾನದಲ್ಲೇ ಇದೆ. ಅಂತ ಪಾಕಿಸ್ತಾನದ ಮೇಲೆ ಯುದ್ಧ ಆಗಿಲ್ಲ ಅಂದ್ರೂ ಕೂಡ